ನ್ಯೂಸ್18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ದುರ್ಗಪ್ಪ ಹೊಸಮನಿ. ವೀಕ್ಷಕರೇ, ಗಡಿ ಜಿಲ್ಲೆ ಬೀದರ್ನಲ್ಲಿ ಜನವರಿ 16ರಂದು ಹಗಲೇ ನಡೆದಿರತಕ್ಕಂಥ ATM ಸಿಬ್ಬಂದಿ ಹತ್ಯೆ ಮತ್ತು ದರೋಡೆ ಪ್ರಕರಣ ನಡೆದು ಇದಾಗಲೇ 100 ದಿನಗಳೇ ಗತಿಸಿವೆ. 100 ದಿನಗಳ ಗತಿಸಿದಂತಹ ಈ ಸಂದರ್ಭದಲ್ಲಿ ಆ ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡಿರತಕ್ಕಂಥ ಕುಟುಂಬ ಮತ್ತು ಆ ಒಂದು ಘಟನೆಯಲ್ಲಿ ಹತ್ಯೆ ಆಗಿರತಕ್ಕಂಥ ಮೃತನ ಕುಟುಂಬಸ್ಥರು ಇವತ್ತು ಕಣ್ಣೀರಿನಲ್ಲಿ ಕೈ ತೊಳೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಒಂದು ಕಡೆ ಮಗನ ಪರಿಸ್ಥಿತಿಯನ್ನು ಕಂಡು ಒಂದು ಕುಟುಂಬ ಮಮ್ಮಲ ಮರುಗ್ತಾ ಇದ್ರೆ, ಮತ್ತೊಂದು ಕುಟುಂಬ ಮಗನನ್ನು ಕಳೆದುಕೊಂಡು ದಿನನಿತ್ಯ ಮಗನ ಒಂದು ನೆನಪಿನಲ್ಲೇ ಕಾಲ ಕಳೆಯುವಂಥ ಪರಿಸ್ಥಿತಿ ಇವತ್ತು ಆ ಎರಡು ಕುಟುಂಬಗಳಿಗೆ ಬಂದಿರತಕ್ಕಂಥದ್ದು. ಹಾಗಿದ್ರೆ ಆ ಕುಟುಂಬಗಳ ಸದ್ಯದ ಪರಿಸ್ಥಿತಿ ಹೇಗಿದೆ, ಮತ್ತು ಆ ಸರ್ಕಾರ ಆ ಒಂದು ಕುಟುಂಬಗಳಿಗೆ ಯಾವ ರೀತಿಯಾಗಿ ಸಹಕಾರ ನೀಡಿದೆ, ಪರಿಹಾರ ಕೊಟ್ಟಿದೆ, ಮತ್ತು ಆರೋಪಿಗಳು ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ, ಆರೋಪಿಗಳು ಸಿಕ್ಕಿದ್ದಾರಾ ಇಲ್ವಾ ಅನ್ನೋದರ ಬಗ್ಗೆ ಗೊತ್ತಾಗಬೇಕಾ? ಹಾಗಿದ್ರೆ ಈ ಸ್ಟೋರಿ ನೋಡಿ. ವೀಕ್ಷಕರೇ, ಜನವರಿ 16 ಈ ಒಂದು ದಿನವನ್ನು ನೆನೆಸ್ಕೊಂಡ್ರೆ ಬೀದರ್ ಜಿಲ್ಲೆಯ ಜನರು ಅಕ್ಷರಶಃ ಬೆಚ್ಚಿ ಬೀಳ್ತಾರೆ ಅಂತಲೇ ಹೇಳ್ಬೋದು. ಏಕೆಂದರೆ ಯಾವತ್ತು ಏನು ಗಡಿ ಜಿಲ್ಲೆ ಬೀದರ್ನಲ್ಲಿ ಯಾವತ್ತೂ ನಡೆದಿರತಕ್ಕಂಥ ಒಂದು ಘಟನೆ ಆ ಒಂದು ಜನವರಿ 16ರಂದು ನಡೆದಿರ್ತಕ್ಕಂಥದ್ದು. ಏನು ಹಗಲೇ ATMಗೆ ಹಣ ತುಂಬಿಸಲು ಹೋಗ್ತಕ್ಕಂಥ ಈ CMS ಏಜೆನ್ಸಿಯ ಸಿಬ್ಬಂದಿಯನ್ನು ಹತ್ಯೆ ಮಾಡಿ, ಓರ್ವ ಸಿಬ್ಬಂದಿಯನ್ನು ಹತ್ಯೆ ಮಾಡಿ ಮತ್ತೋರ್ವ ಸಿಬ್ಬಂದಿಗೆ 5 ಬಾರಿ ಗುಂಡು ದಾಳಿಯನ್ನು ನಡೆಸಿ ಸುಮಾರು 83 ಲಕ್ಷ ರೂಪಾಯಿಯನ್ನು ಇಬ್ಬರು ದರೋಡೆಕೋರರು ದೋಚಿಕೊಂಡು ಹೋಗಿರ್ತಕ್ಕಂಥದ್ದು. ಇಡೀ ರಾಜ್ಯ ಅಷ್ಟೇ ಅಲ್ಲ, ದೇಶದಾದ್ಯಂತ ಈ ಒಂದು ಘಟನೆ ಸಾಕಷ್ಟು ಸದ್ದು ಮಾಡಿತ್ತು. ಈ ಘಟನೆ ಬೀದರ್ ಜಿಲ್ಲೆಯ ಇತಿಹಾಸದಲ್ಲಿ ಮೊದಲ ಬಾರಿಗೆ ಇಂಥ ಘಟನೆ ನಡೆದಿತ್ತು ಅನ್ನೋ ಒಂದು ವಿಶ್ಲೇಷಣೆ ಕೂಡ ಆ ಒಂದು ಸಂದರ್ಭದಲ್ಲಿ ನಡೆದಿತ್ತು. ಜನವರಿ 16ರಂದು ನಡೆದಿರ್ತಕ್ಕಂಥ ATM ಸಿಬ್ಬಂದಿ ಹತ್ಯೆ ಮತ್ತು ದರೋಡೆ ಪ್ರಕರಣ ಏನಿದೆ, ಈ ಒಂದು ಘಟನೆ ನಡೆದು ಈಗ 100 ದಿನಗಳೇ ಕಳೆದಿವೆ. ಈ ಒಂದು 100 ದಿನಗಳು ಕಳೆದರೂ ಕೂಡ ಆರೋಪಿಗಳ ಗುರುತು ಪತ್ತೆಯಾಗಿದೆ, ಆದರೆ ಆರೋಪಿಗಳ ಸುಳಿವು ಇನ್ನೂವರೆಗೂ ಸಿಕ್ಕಿಲ್ಲ. ದರೋಡೆ ಪ್ರಕರಣದ ತನಿಖೆಯನ್ನು ನಡೆಸುವುದಕ್ಕೋಸ್ಕರ ಗಡಿ ಜಿಲ್ಲೆಯ ಬೀದರ್ನ ಪೊಲೀಸರು ಏನಿದ್ದಾರೆ, ಈ ಒಂದು ಬೀದರ್ ಪೊಲೀಸರು 8 ತಂಡಗಳನ್ನು ರಚನೆ ಮಾಡಿ ಇನ್ನೂವರೆಗೂ ಕೂಡ ನಿರಂತರವಾಗಿ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ದರೋಡೆಕೋರರಿಗಾಗಿ. ದರೋಡೆಕೋರರು ಇನ್ನೂವರೆಗೂ ಸುಳಿವು ಸಿಕ್ಕಿಲ್ಲ. ಆದರೆ ಈ ಕಳೆದ 100 ದಿನಗಳಿಂದ ನಿರಂತರವಾಗಿ ಶೋಧ ಕಾರ್ಯ ನಡೆಸಿದರೂ ಕೂಡ ಯಾವುದೇ ಒಂದು ದರೋಡೆಕೋರರ ಸುಳಿವು ಸಿಗ್ತಾ ಇಲ್ಲ. ದರೋಡೆಕೋರರ ಸುಳಿವನ್ನು ಕೊಟ್ಟರೆ 5 ಲಕ್ಷ ರೂಪಾಯಿ ಏನು ಬಹುಮಾನವನ್ನು ಕೊಡ್ತೀನಿ ಅಂತಂದು ಘೋಷಣೆ ಮಾಡಿ ಅದಾಗಲೇ ತಿಂಗಳುಗಳೇ ಕಳೆದಿವೆ. ಆದರೂ ಕೂಡ ಇನ್ನೂವರೆಗೂ ದರೋಡೆಕೋರರ ಸುಳಿವು ಸಿಗ್ತಾ ಇಲ್ಲ. ಜನವರಿ 16ರಂದು ಏನು SBI ಕಚೇರಿನಿಂದ ಏನು CMS ಏಜೆನ್ಸಿ ಏನು ATMಗಳಿಗೆ ಹಣ ತುಂಬಿಸ್ತಕ್ಕಂಥ CMS ಕಂಪನಿ ಏಜೆನ್ಸಿಯ ಸಿಬ್ಬಂದಿಗಳೇನಿದ್ದಾರೆ, ಗಿರಿ ವೆಂಕಟೇಶ್ ಮತ್ತು ಶಿವಕುಮಾರ್ ಗುಣ್ಣೆ ಅನ್ನೋರೊಂದು ಇಬ್ಬರು ಏನಿದ್ದಾರೆ, ಅವತ್ತು ಗನ್ಮ್ಯಾನ್ ಇಲ್ಲದೆ ಇದ್ದರೂ ಕೂಡ SBIನ ಮುಖ್ಯ ಬ್ಯಾಂಕ್ನಿಂದ ಏನು ಸುಮಾರು 83 ಲಕ್ಷ ರೂಪಾಯಿ ಹಣದ ಪೆಟ್ಟಿಗೆಯನ್ನು ತೆಗೆದುಕೊಂಡು ಬಂದು ಮತ್ತು ಹಣದ ಪೆಟ್ಟಿಗೆಯನ್ನು ಏನು ಆ ವಾಹನದಲ್ಲಿ ಇಡುವಂತಹ ಸಂದರ್ಭದಲ್ಲಿ ಇಬ್ಬರು ಮುಸುಕುದಾರಿ ದರೋಡೆಕೋರರು ಏಕಾಏಕಿ ಗುಂಡಿನ ದಾಳಿಯನ್ನು ನಡೆಸ್ತಾರೆ. ಈ ಒಂದು ಗುಂಡಿನ ದಾಳಿಯಲ್ಲಿ ಗಿರಿ ವೆಂಕಟೇಶ್ ಎನ್ನುವ ಏನು ಬೀದರ್ನ ಚಿದ್ರಿ ಮೂಲದ ಗಿರಿ ವೆಂಕಟೇಶ್ ಅನ್ನೋರು ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ, ಇನ್ನು ಬೀದರ್ನ ಲಾಡಗಿರಿಯ ನಿವಾಸಿಯಾಗಿರ್ತಕ್ಕಂಥ ಶಿವಕುಮಾರ್ ಗುಣ್ಣೆ ಏನು ಗಂಭೀರವಾಗಿ ಗಾಯಗೊಂಡು ಜೀವನ್ಮರಣದ ಹೋರಾಟವನ್ನು ನಡೆಸಿ ಕೊನೆಗೂ ಏನು ಹೈದರಾಬಾದ್ನ ಕೇರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದು ಇವತ್ತು ಏನು ಗುಣಮುಖರಾಗಿ ಏನು ಬೀದರ್ನ ನಿವಾಸದಲ್ಲಿ ವಿಶ್ರಾಂತಿಯನ್ನು ಪಡಿತಾ ಇದ್ದಾರೆ. ಏನು ಘಟನೆ ಆದ ಬಳಿಕ ಏನು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಆಗಿರ್ಬೋದು, ಏನು ಪೌರಾಡಳಿತ ಸಚಿವರಾಗಿರ್ತಕ್ಕಂಥ ರಹೀಂ ಖಾನ್, ಇವರಿಬ್ಬರು ಸಚಿವರು ಕೂಡ ಏನು ಮೃತನ ಕುಟುಂಬಕ್ಕೆ ಮತ್ತು ಗಾಯಾಳು ಕುಟುಂಬಕ್ಕೆ ಭೇಟಿ ನೀಡಿದರು. ಏನು ಈ ಸಂದರ್ಭದಲ್ಲಿ ಗಾಯಾಳುವಿಗೆ ಏನು ವೈಯಕ್ತಿಕವಾಗಿ ಸಚಿವ ಈಶ್ವರ್ ಖಂಡ್ರೆ ಅವರು 1 ಲಕ್ಷ ರೂಪಾಯಿ ಏನು ವೈಯಕ್ತಿಕ ಸಹಾಯಧನ ಮಾಡಿದರೆ, ಇನ್ನು ಪೌರಾಡಳಿತ ಸಚಿವ ರಹೀಂ ಖಾನ್ ಅವರು 50 ರೂಪಾಯಿ ಸಹಾಯಧನವನ್ನು ಮಾಡಿದರು. ಇನ್ನು ಏನು ಮೃತನ ಕುಟುಂಬಕ್ಕೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಲಕ್ಷಾಂತರ ರೂಪಾಯಿ ಏನು ಪರಿಹಾರವನ್ನು ಘೋಷಣೆ ಮಾಡಿದರು ಸಚಿವ ಈಶ್ವರ್ ಖಂಡ್ರೆ. ಅಂದರೆ ಸರ್ಕಾರದಿಂದ 10 ಲಕ್ಷ ರೂಪಾಯಿ ಕೊಡ್ತೀನಿ ಅಂತಂದು ಹೇಳಿದರೆ, ಇನ್ನು ಸಮಾಜ ಕಲ್ಯಾಣ ಇಲಾಖೆಯಿಂದ 8,25,000 ರೂಪಾಯಿಯನ್ನು ಪರಿಹಾರವನ್ನು ಕೊಡ್ತೀವಿ ಅನ್ನೋ ಒಂದು ಭರವಸೆ ನೀಡಿದರು. ಮತ್ತು ಸಮಾಜ ಕಲ್ಯಾಣ ಇಲಾಖೆಯಿಂದ 2 ಎಕರೆ ಭೂಮಿ ಮತ್ತು ಕುಟುಂಬಸ್ಥರು ಏನು ಮೃತ ಗಿರಿ ವೆಂಕಟೇಶ್ ಇದ್ದಾರೆ ಅವರ ಸಹೋದರಿಗೆ ನೌಕರಿ ಕೊಡುವ ಒಂದು ಭರವಸೆಯನ್ನು ನೀಡಿದರು. ಆದರೆ ನೌಕರಿ ಕೊಡುವ ಭರವಸೆ ಮತ್ತು ಸರ್ಕಾರದಿಂದ ಸಹಾಯಧನ ಕೊಡ್ತೀನಿ ಅನ್ನೋ ಒಂದು ಮೃತಕನ ಕುಟುಂಬಕ್ಕೆ ಘೋಷಿಸಿ ಅದಾಗಲೇ 100 ದಿನಗಳು ಕಳೆದರೂ ಕೂಡ ಸದ್ಯ ಏನು 8,25,000 ರೂಪಾಯಿ ಏನು ಸಮಾಜ ಕಲ್ಯಾಣದಿಂದ ಅನುದಾನ ಕೊಡ್ತಾ ಇದ್ದಾರೆ. ಈ ಒಂದು ಸಹಾಯಧನದಲ್ಲಿ ಪರಿಹಾರದಲ್ಲಿ ಈಗಾಗಲೇ ಏನು ಮೃತನ ತಾಯಿ ವಿದ್ಯಾವತಿ ಇದ್ದಾರೆ, ಇವರ ಒಂದು ಹೆಸರಿನಲ್ಲಿ ಈಗಾಗಲೇ 4 ಲಕ್ಷ ರೂಪಾಯಿ ಏನು
ಪರಿಹಾರ ಸಿಕ್ಕಿರ್ತಕ್ಕಂಥದ್ದು. ಆದರೆ ಇನ್ನು ಉಳಿದ ಏನು 10 ಸರ್ಕಾರದಿಂದ ಸಿಗಬೇಕಾಗಿರ್ತಕ್ಕಂಥ 10 ಲಕ್ಷ ಮತ್ತು ಇನ್ನುಳಿದ ಬಾಕಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಸಿಗಬೇಕಾಗಿರ್ತಕ್ಕಂಥ 4 ಲಕ್ಷ ರೂಪಾಯಿ ಏನಿದೆ ಮತ್ತು 2 ಎಕರೆ ಜಮೀನಾಗಿರ್ಬೋದು, ಉದ್ಯೋಗ, ಈ ಯಾವ ಭರವಸೆಯೂ ಕೂಡ ಇನ್ನೂವರೆಗೂ ಈಡೇರಿಲ್ಲ. ದಿನನಿತ್ಯ ಏನು ಕಚೇರಿಯನ್ನು ಅಲ್ದಾಡುವಂಥ ಪರಿಸ್ಥಿತಿ ಆ ಕುಟುಂಬಕ್ಕೆ ಇರತಕ್ಕಂಥದ್ದು. ಮತ್ತು ಏನು ಮಗನ ನೆನಪಿನಲ್ಲೇ ಇವತ್ತು ಕಾಲವನ್ನು ಕಳೀತಾ ಇರತಕ್ಕಂಥ ಒಂದು ದುಸ್ಥಿತಿ ಇವತ್ತು ಆ ಒಂದು ಮುರದ ಗಿರಿ ವೆಂಕಟೇಶನ ಕುಟುಂಬಕ್ಕೆ ಇರತಕ್ಕಂಥದ್ದು. ಕಣ್ಣೀರಿನಲ್ಲೇ ಕೈ ತೊಳ್ತಾ ಇರ್ತಾರೆ. ಮತ್ತು ಏನು ಇನ್ನೂವರೆಗೂ ಕೂಡ ಏನು ದರೋಡೆಕೋರರು ಪತ್ತೆ ಆಗಿಲ್ಲ ಮತ್ತು ಅರೆಸ್ಟ್ ಆಗಿಲ್ಲ. ಶೂಟೌಟ್ ಪ್ರಕರಣದಲ್ಲಿ ಗಂಭೀರವಾಗಿ ಗಾಯಗೊಂಡು ಚಿಕಿತ್ಸೆಯನ್ನು ಪಡೆದು ಈಗ ಸದ್ಯ ಗುಣಮುಖರಾಗಿರ್ತಕ್ಕಂಥ ಶಿವಕುಮಾರ್ ಗುನ್ನೆಗೆ ಇನ್ನೂವರೆಗೂ ಕೂಡ ಸರ್ಕಾರದಿಂದ ಯಾವುದೇ ರೀತಿಯ ಪರಿಹಾರ ಸಿಕ್ಕಿಲ್ಲ. ಏನು ನೌಕರಿಯ ಕೂಡ ಒಂದು ಭರವಸೆಯನ್ನು ಕೂಡ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಡಳಿತ ಭರವಸೆ ನೀಡಿತ್ತು. ಆದರೆ ಇನ್ನೂವರೆಗೂ ಕೂಡ ಯಾವುದೇ ರೀತಿಯಾಗಿದ್ದಂಥ ಭರವಸೆಯನ್ನು ಈಡೇರಿಸುವಲ್ಲಿ ಜಿಲ್ಲಾಡಳಿತ ಆಗಲಿ ಸಚಿವರಾಗಲಿ ಯಾರೂ ಕೂಡ ಮುಂದಾಗ್ತಾ ಇಲ್ಲ. ಇವತ್ತು ಆ ಕುಟುಂಬ ಕೂಡ ಕಣ್ಣೀರಿನಲ್ಲಿ ಕೈ ತೊಳಿತಾ ಇರತಕ್ಕಂಥದ್ದು. ಮೊನ್ನೆ ಅಷ್ಟೇ ಏನು ಏಪ್ರಿಲ್ 16ರಂದು CM ಅವರಿಗೂ ಕೂಡ ಈ ಒಂದು ಪರಿಹಾರ ಮತ್ತು ಏನು ಉದ್ಯೋಗದ ಸಲುವಾಗಿ ಏನು ಮನವಿಯನ್ನು ಕೂಡ ಆ ಕುಟುಂಬಸ್ಥರು ಸಲ್ಲಿಸಿರ್ತಕ್ಕಂಥದ್ದು. ಮತ್ತು CM ಬಂದು ಹೋದರೂ ಕೂಡ ಇನ್ನೂವರೆಗೂ ಶಿವಕುಮಾರ್ ಗುನ್ನೆಗೆ ಇನ್ನೂವರೆಗೂ ಕೂಡ ಸರ್ಕಾರ ಆಗಲಿ ಜಿಲ್ಲಾಡಳಿತ ಆಗಲಿ ಯಾವುದೇ ರೀತಿಯ ಒಂದು ನಯಾ ಪೈಸೆಯನ್ನು ಕೂಡ ಪರಿಹಾರ ಘೋಷಣೆ ಮಾಡಿಲ್ಲ. ಹೀಗಾಗಿ ಆ ಕುಟುಂಬ ಕೂಡ ಸಂಕಷ್ಟದಲ್ಲಿ ಇರತಕ್ಕಂಥದ್ದು. ಇವತ್ತು ಭರವಸೆಯಾಗಿ ಉಳಿದೆ ಹೊರತು ಯಾವ ಭರವಸೆಯೂ ಕೂಡ ಈಡೇರದೇ ಇರತಕ್ಕಂಥದ್ದು ನಿಜಕ್ಕೂ ದುರಂತ ಅಂತಲೇ ಹೇಳ್ಬೋದು. ಮತ್ತು ಜಿಲ್ಲೆಯ ಜನರು ಕೂಡ ದರೋಡೆಕೋರನ್ನ ಹಿಡಿಯೋದು ಯಾವಾಗ ಅನ್ನೋ ಒಂದು ಪ್ರಶ್ನೆ ಕೂಡ ಈಗ ಜಿಲ್ಲೆಯ ಜನರ ಮುಂದೆ ಇರತಕ್ಕಂಥದ್ದು. ಮತ್ತು ಯಾಕಂದರೆ ಕಳೆದ 2014ರಲ್ಲಿ ಕೂಡ ಏನು ಬೀದರ್ ಜಿಲ್ಲೆಯ ಕೌಟಾ ಮತ್ತು ಹುಡುಗಿ ಗ್ರಾಮದಲ್ಲಿ ಕೂಡ ಇಂತಹದ್ದೇ ಒಂದು ದರೋಡೆ ಪ್ರಕರಣ, ಲಕ್ಷಾಂತರ ರೂಪಾಯಿ ಬ್ಯಾಂಕ್ನಲ್ಲಿ ದರೋಡೆ ಪ್ರಕರಣಗಳು ಕೂಡ ನಡೆದಿದ್ವಂತೆ. ಈ ಒಂದು ನಡೆದಂಥ ಸಂದರ್ಭದಲ್ಲಿ ಕೂಡ ಯಾವುದೇ ರೀತಿಯಾಗಿ ದರೋಡೆಕೋರರನ್ನು ಬಂಧಿಸುವಂಥ ಪ್ರಯತ್ನ ಕೂಡ ಇನ್ನೂವರೆಗೆ ಆಗಿಲ್ಲ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಕ್ಕಂಥದ್ದು. ಆ ಘಟನೆ ಅದರಂತೆಯೇ ಈ ಘಟನೆ ಕೂಡ ಆಗುತ್ತಾ ಅನ್ನೋ ಒಂದು ಸಂಶಯ ಮತ್ತು ಪ್ರಶ್ನೆ ಈಗ ಬೀದರ್ ಜಿಲ್ಲೆಯ ಜನರನ್ನು ಕಾಡ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಏನು ಮೃತನ ಕುಟುಂಬ ಆಗಿರ್ಬೋದು, ಏನು ATM ಸಿಬ್ಬಂದಿ ಹತ್ಯೆ ಮತ್ತು ದರೋಡೆ ಪ್ರಕರಣದಲ್ಲಿ ಗಾಯಗೊಂಡಿರ್ತಕ್ಕಂಥ ಶಿವಕುಮಾರ್ ಗುನ್ನೆ ಕುಟುಂಬ ಮತ್ತು ಹತ್ಯೆ ಆಗಿರ್ತಕ್ಕಂಥ ಏನು ಗಿರಿ ವೆಂಕಟೇಶ್ ಕುಟುಂಬಕ್ಕೆ ಸರ್ಕಾರ ಏನು ಭರವಸೆಯನ್ನು ನೀಡಿದೆ, ಆದಷ್ಟು ಬೇಗ ಭರವಸೆಯನ್ನು ಈಡೇರಿಸಲಿ, ಆ ಕುಟುಂಬವು ಕೂಡ ಎಲ್ಲರಂತೆಯೂ ಬದುಕುವಂತ ಆಗಲಿ ಅನ್ನೋದೇ ಕೂಡ ಜಿಲ್ಲೆಯ ಜನರ ಆಶೆ ಆಗಿರ್ತಕ್ಕಂಥದ್ದು. ಇದಿಷ್ಟು ಇವತ್ತಿನ ಸ್ಟೋರಿ. ಮತ್ತೊಂದು ಸ್ಟೋರಿ ಒಂದಿಗೆ ಬರ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.